ವಿಡಿಯೋ ನೋಡೋವರೆಗೂ ನಮ್ಗೆ ಇವ್ರ ಚರಿತ್ರೆ ಬಗ್ಗೆ ಒಂಚೂರು ಗೊತ್ತಿರ್ಲಿಲ್ಲ. ನಮ್ ವಿಡಿಯೋ ಯಾರು ಕಳಿಸಿದ್ರು ನಿಮ್ಗೆ? ಅಲ್ಲೇ ಸರ್ ನಾನ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುವಾಗ ನಿಮ್ ವಿಡಿಯೋ ಸಿಕ್ತು ನನಗೆ. ಅವಾಗ್ಲೇ ನನಗ್ ಗೊತ್ತಾಗಿದ್ದು ಇವ್ರು ಈ ತರನ ಹಿಂಗೆ ಅಂತ. ಅಲ್ಲಿವರೆಗೆ ನೀವು ಸರ್ಚ್ ಮಾಡೇ ಇಲ್ಲ? ಆಮೇಲೆ ನನಗೆ ಅವಾಗ ಎಕ್ಸ್ಪೀರಿಯನ್ಸ್ ಆಯ್ತಲ್ವಾ, ಅವಾಗ ನಂಗೆ ಫುಲ್ ಕನ್ಫರ್ಮ್ ಆಗೋಯ್ತು ಇವ್ರು ಪಕ್ಕಾ ಸ್ಕ್ಯಾಮ್ ಮಾಡ್ತಾವ್ರೆ ಅಂತ. ಏನ್ ಹೇಳದ ಬಿಡ್ರಿ, ಈ ಕಾಲದಾಗ ಸತ್ಯವನ್ನ ಮಾತಾಡೋರು ಯಾರಿಲ್ಲ. ಸ್ವಂತ ಹೊಟ್ಟೆ ತುಂಬಿಕೊಳ್ಳೋ ಜಾಸ್ತಿ ದಿನ ಇದಾರೆ ಸರ್. ಅದನ್ನೇ ಹೇಳ್ತಾರಂತೆ ಅವರು ಭಾರತೀಯನವರು, ಅವ್ರ ಕವಿತಾ ಅನ್ನೋರ್ ಹತ್ರ, ಮ್ಯಾಮ್ ಈ ತರ ಸುಳ್ಳು ಹೇಳೋದು ತಪ್ಪಲ್ವಾ, ಅವ್ರಿಗೆ ಏನಾದ್ರು ನಿಜ ಗೊತ್ತಾದ್ರೆ ಅಂತ ಗಾಡಿ ಬಂದಾಗ ತುರ್ಕೊಂಡ್ಬಿಡ್ಬೇಕು, ದುಡ್ಡು ಮಾಡೋ ಟೈಮಲ್ಲಿ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು, ಫಾರೆವರ್ ಅಲ್ಲಿ ಸೆಂಟಿಮೆಂಟ್ ಎಲ್ಲ ಇಟ್ಕೊಂಡ್ರೆ ಆಗಲ್ಲ ಅಂತೆಲ್ಲ ಹೇಳ್ಕೊಂಡ್ ಕೊಡ್ತಾರಂತೆ ಅವರಿಗೆ. ನೀವ್ ಈ ತರ ಶಿವಸುಬ್ರಹ್ಮಣ್ಯ ಅವರ ಡೌನ್ಲೈನ್ ಭಾರತಿ ಮ್ಯಾನೇಜರ್, ಭಾರತಿ ಅವರು ಮ್ಯಾನೇಜರ್ ಕವಿತಾ, ನನ್ನ ಅಪ್ಲೈನ್ ಕವಿತಾ ಅನ್ನೋಗೆ ಹೇಳಿರೋದು ಈ ತರ. ದುಡ್ಡು ಮಾಡುವಾಗ ದುಡ್ಡು ಮಾಡ್ಕೋಬೇಕು, ಸೆಂಟಿಮೆಂಟ್ ನಡೆಯಂಗಿಲ್ಲ. ಸೆಂಟಿಮೆಂಟ್ ಇಟ್ಕೊಂಡ್ರೆ ಇಲ್ಲಿ ದುಡ್ಡು ಮಾಡಕ್ಕೂ ಆಗಲ್ಲ. ನಾನ್ ಬಂದಿರೋದು ಇಲ್ಲಿ ದುಡ್ಡು ಮಾಡಕ್ಕೆ, ಈ ತರ ಸೆಂಟಿಮೆಂಟ್ ನೆಲ್ಲ ಕೇಳ್ಕೊಂಡ್ ಕುತ್ಕೊಳಕಲ್ಲ ಅಂತ ಈ ತರ ಎಲ್ಲ ಹೇಳ್ತಾರಂತೆ ಅವ್ರಿಗೆ. ಭಗವಂತ ಒಳ್ಳೇದ್ ಮಾಡ್ಲಿ ಫಸ್ಟ್. ಸರ್ ಅವರು ಫ್ಯಾಮಿಲಿನೆಲ್ಲ ಬಿಟ್ಬಿಟ್ಟು ಸಪರೇಟ್ ಹೂ ಮಾಡ್ಕೊಂಡು ಇದಕ್ಕೆ ಅಂತಾನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅವರು ದುಡ್ಡು ಹೆಂಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕು, ಒಬ್ರು ತಲೆ ಮೇಲೆ ಒಡೆದಿನಾದ್ರೂ ಪರವಾಗಿಲ್ಲ, ಒಬ್ರು ಸಾಯ್ತಿನಾದ್ರೂ ಪರವಾಗಿಲ್ಲ, ದುಡ್ಡು ಮಾಡ್ಬೇಕು, ಅವರು ದುಡ್ಡು ಮಾಡ್ತಾರೆ. ಅಂದ್ರೆ ಮುಂದಿನವ್ರು ಯಾರಾದ್ರೂ ಹೊಯ್ಕೊಂಡು ಹೋಗ್ಲಿ, ಬಟ್ ನಮ್ಗೆ ದುಡ್ಡು ಬರ್ತಾ ಇರ್ಬೇಕು ಅವರಿಗೆ. ಆಮೇಲೆ ಮೀಟಿಂಗ್ ಅಲ್ಲಿ ಅವ್ರದ್ದು ಸ್ಯಾಲರಿ ಸ್ಲಿಪ್ ಎಲ್ಲ ತೋರಿಸ್ಬಿಟ್ಟು, ಅದೇನ್ ಸುಳ್ಳೋ ನಿಜನ ಗೊತ್ತಿಲ್ಲ ಸರ್, ನಮ್ಗೆ 2 ಲಕ್ಷ ಸ್ಯಾಲರಿ ಬರುತ್ತೆ, ಇದನ್ನೆಲ್ಲ ನೀವು ನಂಬ್ತೀರಾ, ಹಂಗೆ ಹಿಂಗೆ. ನಾವು ನಿಜ ಅಂತಾನೆ ನಂಬ್ಕೊಂಡ್ಬಿಟ್ಟಿದ್ದೆ. ನನಗೆ ಸ್ಯಾಲರಿ ಸ್ಲಿಪ್ ಬೇರೆಯವ್ರದ್ದು ಕಳಿಸಿ ಅವತ್ತು ಇವ್ರು ಹೇಳಿದ್ರಲ್ವಾ, ಅವಾಗ್ಲೇ ಗೊತ್ತಾಗೋಯ್ತು ಇವ್ರು ಎಂತ ದೊಡ್ಡ ಸ್ಕ್ಯಾಮರ್ಸ್ ಅಂತ. ಅಯ್ಯೋ ದೇವಾ ಸರ್, ಇವ್ರ ಬಗ್ಗೆ ಹೇಳಕ್ಕೆ ಒಂದ್ ದಿನ ಆದ್ರೂ ಸಾಕಾಗಲ್ಲ ಸರ್, ಅಷ್ಟು ಇದೆ ಇನ್ನ ಹೇಳೋದು. ಅಷ್ಟೊಂದು ದೊಡ್ಡ ಅಭಿಮಾನಿ ಆಗಿದ್ದೀರಾ ಅವ್ರಿಗೆ ನೀವು? ಸರ್ ಹೇಳ್ತೀವ ಸರ್, ನಾನು ಅಷ್ಟು ನಂಬ್ಬಿಟ್ಟಿದ್ದೆ ಅವ್ರನ್ನ, ಅಷ್ಟು ನನಗೆ ಬ್ರೈನ್ ವಾಶ್ ಮಾಡ್ಬಿಟ್ಟಿನ ಅವರು. ನಿಜ ಬ್ರೈನ್ ವಾಶ್ ಮಾಡ್ತಾರ ಅವರು? ಸರ್ ಬ್ರೈನ್ ವಾಶ್ ಮಾಡ್ತಾರೆ ಅಂತ ಕೇಳ್ತೀರಾ, ಅವ್ರು ಮಾತಾಡೋ ಇದಕ್ಕೇನೆ ನಂಗೆ ಸೇರ್ಕೊಬೇಕು ಅಂತ ಅನ್ಸುತ್ತೆ ಸರ್. ನಾನು ಹಂಗಾಗೇನೆ ಸೇರ್ಕೊಂಡಿದ್ದು. ಹಂಗೆ ಮಾತಾಡ್ತಾರೆ ಸರ್. ಹೆಂಗೆ ಅಂದ್ರೆ ಒಂಥರ ಸೆಂಟಿಮೆಂಟ್ ತರನು ಇರ್ಬೇಕು, ಈ ಕಡೆ ನಮ್ಗೆ ಹರ್ಟ್ ಆಗೋ ತರನು. ಆ ಮೀಟಿಂಗ್ ಅಲ್ಲಿ ಅದನ್ನೇ ಹೇಳ್ಕೊಂಡ್ ಕೊಡ್ತಾರೆ. ಒಬ್ಬರಿಗೆ ಹರ್ಟ್ ಮಾಡಿ ಅವರಿಗೆ ಗೊತ್ತಾಗುತ್ತೆ. ಅಂದ್ರೆ ಅವನಿಗೆ ಅಡಿಗೆ ಮಾಡ್ತೀವಲ್ಲ, ಸಾಂಬಾರ್ ಮಾಡ್ತೀವಲ್ಲ, ಈ ಕಡೆ ಖಾರ ಬೇಕು, ಉಪ್ಪು ಬೇಕು, ಎಲ್ಲ ಬೇಕು, ಅದೇ ರೀತಿ ಅವ್ರದೆಲ್ಲ ಇದೆ ಮಿಕ್ಸಿಂಗ್. ಹಿಂಗೆ ಮಾಡಿ ಜನಗಳಿಗೆ ಇವ್ರು ಯಾಮಾರಿಸ್ತಾ ಇದಾರೆ ಅಷ್ಟೇ ಸರ್. ಪಾಪ ನೋಡಿ, ತುಂಬಾ ಜನ ಏನೋ ಸರ್ 75, 85 ಇಯರ್ಸ್ ಆಗಿರೋರ್ಗೆಲ್ಲ 2cc ಮಾಡ್ಕೊಂಡು 2cc ಮಾಡಿಸ್ಬಿಡ್ತಾರೆ. ಅವ್ರಿಗೆ ಹೆಂಗೆ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಾನು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅವ್ರು ಹಾಕ್ತಾರಲ್ವಾ ಸ್ಟೇಟಸ್ ನ, ಅದನ್ನ ನೋಡಿನೇ ನನಗೆ ಅರ್ಧ ಬೇಜಾರಾಗೋಯ್ತು. ಇವರೆಲ್ಲ ಹೆಂಗ್ ಕೆಲಸ ಮಾಡ್ತಾರೆ ಇದ್ರಲ್ಲಿ. ಸರ್ ನಿಮ್ ಕಡೆ ಎಲ್ಲಾ ಜನ ನಂಬರ್ ಇರ್ಬೋದಲ್ಲ ಮತ್ತೆ? ಯಾರ್ಯಾರ್ದು ಸರ್? ಅಂದ್ರೆ ನಿಮ್ ಗ್ರೂಪ್ ಅಲ್ಲಿ ನಾ ಎಲ್ಲಾನು ಸ್ಕ್ರೀನ್ ರೆಕಾರ್ಡ್ ಮಾಡಿಟ್ಟು, ನನಗೆ ಯಾವಾಗ ಇವರು ಗ್ರೂಪ್ ಇಂದ ರಿಮೂವ್ ಮಾಡ್ತಾರೆ ಅಂತ ನನಗೆ ಡೌಟ್ ಬಂತು. ಎಲ್ಲಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬರನ್ನ ಕಾಲ್ ಮಾಡಿಬಿಟ್ಟು ಹೇಳಿ ನೀವು. ಹೇಳ್ತೀವಿ ಸರ್. ಇಲ್ಲ ನಾನು ಅಪ್ಲೈನ್ ಕೂಡ ಹೇಳಿದಾರೆ, ಒಂದ್ ಗ್ರೂಪ್ ಮಾಡೋಣ, ಗ್ರೂಪ್ ಮಾಡ್ಬಿಟ್ಟು ಈ ತರ ಹಿಂಗೆ ಫೇಕ್ ಮಾಡ್ತಿದ್ದಾರೆ, ಯಾರು ನಂಬರಿ ಮೋಸ ಹೋಗ್ಬೇಡಿ ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದೀವಿ. ನಾವ್ ಹಂಗೆ ಹೇಳ್ತೀವಿ ಅನ್ನೋದಕ್ಕೋಸ್ಕರನೇ ನಮ್ಮನ್ನ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಗ್ರೂಪ್ ಇಂದ. ನಿಮ್ದು ನಿಮ್ಮ ಅಪ್ಲೈನ್ ಯಾವರು? ನನ್ನ ಅಪ್ಲೈನ್ ಬಂದು ಕವಿತಾ ಅನ್ನೋರು ಗುಲ್ಬರ್ಗ ಸರ್ ಅವರು, ಇವರು ಭಾರತೀಯ ಅನ್ನೋರು ಬೆಳಗಾಂ. ಮಾಡಿ ಮಾಡಿ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಮಾಡ್ತೀನಿ. ಈಗ ಇವ್ರನ್ನ ಎಷ್ಟಕ್ಕೆ ಬಿಡ್ಬಾರ್ದು ಸರ್. ಇಲ್ಲ ಅಂದ್ರೆ ಅವರು ಹೆಂಗೆ ಅಂದ್ರೆ ಒಂಥರ ಸಿಲ್ಲಿ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ, ಹೆದರ್ಸ್ಬಿಡ್ತಾರೆ, ಎದುರಿಸಿದ್ರೆ ಎದುರ್ಕೊಂತಾರೆ ಅನ್ಕೊಂಡ್ಬಿಟ್ಟಾರೆ ನೋಡಿ. ಕಿತ್ತೂರು ಮಹಾರಾಣಿ ಚೆನ್ನಮ್ಮ ಬಂದ್ರಿ ನೀವು. ಪಾಪ ಎಷ್ಟು ನಾನು ನಮ್ಮ ಕಮ್ಯುನಿಟಿ ಕಡೆಯಿಂದ ನಾನು ಕಂಪ್ಲೇಂಟ್ ಹಾಕ್ತೀನಿ. ನನಗೆ ಮೀಡಿಯಾದವರು ಸರ್, ನನ್ ಸ್ವಂತ ನನ್ ದೊಡ್ಡಪ್ಪನ ಮಗನೇ ಒಬ್ರು TV9 ಅಲ್ಲಿ ಅಸಿಸ್ಟೆಂಟ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಚಂದನ್ ಅಂತ. ಅವ್ರ ಕಡೆಗೂ ಹೇಳಿದ್ರೆ ಮೀಡಿಯಾದಲ್ಲಿ ಏನನ್ನ ಇವ್ರದ್ದು ಕೊಟ್ಬಿಟ್ರೆ ಇವ್ರ ಚರಿತ್ರೆನೆಲ್ಲ ಬೀದಿಗೆ ಇಟ್ಬಿಡ್ತಾರೆ. ಅವ್ರಿಗೇನು TRP ಬೇಕಷ್ಟೇನೆ. ಇವ್ರ ಚರಿತ್ರೆನ ಒಂದೇ ಸರಿ ಬೀದಿಗೆ ಇಕ್ಕ ತರ ಮಾಡ್ತೀನಿ ಸರ್. ನಾನಂತೂ ಇವ್ರಿಗೆ ಸುಮ್ನೆ ಅಂತೂ ಬಿಡಲ್ಲ. ನನ್ ದುಡ್ಡು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೇಕು ಸರ್, ಅಷ್ಟೇನೆ. ಇವ್ರು ಇಷ್ಟೊಂದೆಲ್ಲ ದಿಮಾಗ್, ಅವಳೇನೋ ಸಂಬಳ ತಗೊಂಡು ನಮಗೆ ಕೊಡೋ ತರ ಆಟಿಟ್ಯೂಡ್ ತೋರಿಸ್ತಾಳೆ ಸರ್ ಅವಳು. ನನ್ಗೆ ಅವಾಗ್ಲೇನೆ ಕೋಪ ಬಂದಿದ್ದು. ಭಾರತಿ ಇರು, ನಿನ್ನ ತೆಗಿತಾರೆ ಆರತಿ ಅಂತ ಹೇಳಿ ಅವಳಿಗೆ. ಎಂತೋ ಅಯ್ಯೋ, ನನ್ಗೆ ಖುಷಿ ಆಗ್ತಿದೆ ನಿಮ್ದು ಮಾತುಗಳು ಕೇಳಿದ್ರೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಭಯ ಪಡೋಣ ಮಾತಾಡಕ್ಕೆ, ಈರಪ್ಪ ನಾನು ತಪ್ಪು ಮಾಡ್ಬಿಟ್ಟಿದೀನಿ ಅಂತ. ನಾನು ಏನು ತಪ್ಪೇ ಮಾಡ್ದೇನೆ. ಅಲ್ಲ, ಮೋಸ ಮಾಡೋರೆ ಎಲ್ಲೋ ಕುತ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡಿ ಇಷ್ಟು ಪ್ಲಾನ್ ಗಳು ಮಾಡ್ತಾವ್ರೆ ಅಂದ್ರೆ, ನಾವು ಮೋಸ ಹೋಗಿರೋರು ಇನ್ ಯಾವ ತರ ಪ್ಲಾನ್ ಮಾಡ್ಬೋದು, ಇನ್ ಇವ್ರನ್ನ ಯಾವ ತರ ಬೀದಿಗೆ ಇಡ್ಬೋದು ಸರ್ ನಾವು. ಹೌದು ಮೇಡಮ್, ಖಂಡಿತ. ಯಾಕೋ ಸ್ವಲ್ಪ ಏನಂತಾರಲ್ಲ, ವೀರ ಕಿತ್ತೂರು ರಾಣಿ ಚೆನ್ನಮ್ಮ ಅವರಾಗಿದ್ದೀರಾ. ಮಾಡಿ, ನಿಮ್ಮಿಂದ ಎಷ್ಟೋ ಜನರಿಗೆ ಹೆಲ್ಪ್ಫುಲ್ ಆಗ್ಲಿ. ನನಗೂ ತುಂಬಾ ಖುಷಿ ಇದೆ. ನಿಮ್ಮಿಂದನೂ ಆಗ್ಲಿ, ನಮ್ಮಿಂದನೂ ಆಗ್ಲಿ ಸರ್. ಯಾಕೆಂದ್ರೆ ಪಾಪ ಇವಾಗ ನಂತರನೇ ಸಿಂಗಲ್ ಪೇರೆಂಟ್ ಇರ್ತಾರೋ ಅಥವಾ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಅಲ್ಲಿ ಇರ್ತಾರೋ ನಮಗ್ ಗೊತ್ತಿರಲ್ಲ. ಅಮೌಂಟ್ ಹಾಕಿರ್ತಾರೆ, ಇವ್ರನ್ನ ನಂಬ್ಕೊಂಡು. ಇವ್ರು ಸಡನ್ ಆಗಿ ಈ ತರ ಮೋಸ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಕೆಲವ್ರು ಸೂಸೈಡ್ ಮಾಡ್ಕೊಂತಾರಲ್ಲ, ಅವ್ರ ಮನೆಯವ್ರಿಗೆ ಏನಾನ ಇವ್ರು ಹಾಕ್ತಾರ, ಇವ್ರು ಹೊಣೆ ಹಾಕ್ತಾರ?
ಕೇಳ್ಬೇಕಲ್ಲ ಇವ್ರನ್ನ ಬಡ್ಡಿ ಮಕ್ಕಳನ್ನ ಕೇಳಿ ನಿಮ್ಮ ಭಾರತೀಯವ್ರಿಗೆ ಹಿಂಗ್ ಕೇಳ್ಬಿಟ್ಟು ಆರ್ತಿ ತೆಗಿರಿ ಒಂದು ಹೋಗ್ಲಿ. ಸಂಜೆ ಇದನ್ನೇ ವಾಯ್ಸ್ ಮೆಸೇಜ್ ಹಾಕಿರೋದು ನಾನು. ನಾನು ನನ್ನ ಅಪ್ಲೈನ್ ಕವಿತಾ ಅನ್ನೋರಿಗೆ ಪ್ರೆಷರ್ ಹಾಕ್ತೀನಿ. ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದಕ್ಕೆ ನೀವ್ ಹೊಣೆ ಹಾಕ್ತೀರಾ ಅಂತ ಕೇಳಿರೋ ಮೆಸೇಜ್ಗೆ ಅದನ್ನ ನೋಡೋರೆ ವಾಯ್ಸ್ ರೆಕಾರ್ಡಿಂಗ್ ನ ಕೇಳಿಸ್ಕೊಂಡಿದ್ದಾರೆ. ಕೇಳಿಸ್ಕೊಂಡು ರಿಪ್ಲೈ ಮಾಡಿಲ್ಲ ಅಮ್ಮ. ಆ ಶಿವಸುಬ್ರಹ್ಮಣ್ಯ ಅವ್ರಿಗೆ ಏನಂತೀರಾ ಮತ್ತೆ ಹಂಗಾದ್ರೆ ಅವ್ರಿಗೆ ಹೇಳ್ಬೇಕಾದ್ರೆ ಏನಾದ್ರು ಹೇಳ್ತೀರಾ? ಅವ್ರಿಗೆ ಈಗ ನಾನು ಏನ್ ಹೇಳಿಲ್ಲ ಸರ್, ನಾನು ನಾಳೆ ಲೈವ್ ಅಲ್ಲೇ ಹೇಳ್ತೀನಿ ಅವರಿಗೆ. ಓಕೆ ಸರಿ, ನಾವು ನಿಮ್ಮ ಜೊತೆ ಮಾತಾಡುವಾಗ ಸ್ವಲ್ಪ ಜಾಗೃತಿ ಮೇಂಟೈನ್ ಮಾಡ್ಬೇಕು, ಯಾಕಂದ್ರೆ ಸ್ವಲ್ಪ ನೀವು ಖಡಕ್ ಆಗಿದ್ದೀರಾ. ಪರವಾಗಿಲ್ಲ ಹೇಳಿ ಸರ್, ಆತರ ನಮಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ನಾವು ಅಲ್ಲ ಇವಾಗ ನೀವ್ ಹೇಳಿದ್ರಲ್ಲ ನಿಮ್ದೆಲ್ಲ ಹಂಗೆ ಬ್ಯಾಕ್ ಗ್ರೌಂಡ್ ಇದೆ, ಅದು ಏನೋ ರಿಪೋರ್ಟರ್ ಇದಾರೆ ಹಂಗೆಲ್ಲ ಇದಾರೆ, ಸ್ವಲ್ಪ ನಾವು ಜಾಗೃತಿ ಇರ್ಬೇಕಲ್ವಾ? ಹಾ ಸರ್, ನಿಮಗೆಲ್ಲ ನಾವ್ ಆತರ ನಮ್ ಕಡೆಯಿಂದ ಯಾವ ತೊಂದರೆನೂ ಆಗಲ್ಲ ಸರ್, ನೀವ್ ಆತರ ಎಲ್ಲ ಅನ್ಕೊಂಬೇಡಿ. ನಿಮ್ಮಿಂದ ಜನಗಳಿಗೆ ಹೆಲ್ಪ್ ಆಗ್ತಿದೆ, ಇದೇ ತರ ಹೆಲ್ಪ್ ಆಗ್ಲಿ. ನನ್ನಿಂದ ಏನ್ ಆಗ್ಬೇಕು, ನಾನ್ ಏನ್ ಹೇಳ್ಬೇಕು ನಾಳೆ ಲೈವ್ ಅಲ್ಲಿ ಅದನ್ನ ನಾನು ಹೇಳ್ತೀನಿ. ನಾನು ಹೇಳುವಾಗ ಏನು ಬೇಡ ರೀ, ನಿಜ ಹೇಳ್ತಿದ್ದೀನಿ. ಹೇಳ್ಕೊಟ್ಟು ಏನು ಹೇಳ್ತಾ ಇಲ್ಲ, ನಾನು ಸ್ವ ಇಚ್ಛೆಯಿಂದ ನಾನು ಹೇಳ್ತಾ ರೈಟ್ 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 ಒನ್ಸ್ ಅಗೇನ್ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಂತಂದ್ರೆ, ನಾನ್ ಹೇಳ್ತೀನಿ ಅಂತ ಹೇಳಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ಒಪಿನಿಯನ್ ನಾನು ಜನಗಳ ಮಧ್ಯೆ ಇಡ್ತೀನಿ. ನನಗೆ ಜನಗಳು ಇಷ್ಟಪಟ್ಟವ್ರು ಏನಿಗೋಸ್ಕರ ನಾನು ಲೀಗಲ್ ಆಗಿ ಮಾತಾಡ್ತೀನಿ, ಅನ್ಯಾಯಗೋಸ್ಕರ ಹೋರಾಡ್ತೀನಿ ಅಂತ ನನಗೆ ಇದನ್ ಮಾಡಿದ್ದಾರೆ, ಅದ್ರಗೋಸ್ಕರ ಮಾತಾಡ್ತೀನಿ. ಇವಾಗ ನಿಮಗೇನ್ ಅನ್ಯಾಯ ಆಗಿದೆಲ್ಲ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ರೀಫಂಡ್ ಆಗೋ ಪ್ರೊಸೆಸ್ ಮಾಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ ಡೆಫಿನೆಟ್ಲಿ. ಬಟ್ ಬಲರಾಮ್ ರಾಠೋಡ್ ಹೇಳ್ದಂಗೆ ಹೇಳ್ತೀನಿ ಅಂತ ಹೇಳ್ಬೇಡ್ರಿ. ನೀವು ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಗಲ್ಲ ಮತ್ತೆ ನನಗೆಲ್ಲೋ ಕಳಿಸ್ತೀನಿ. ಅಲ್ಲ ಸರ್ ಹೇಳಿದ್ದು, ನೀವು ಒಬ್ರಿಗೆ ಹೆಲ್ಪ್ ಆಗ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ಅಲ್ಲಿ ಅಲ್ವಾ? ಈಗ ನಾನ್ ಬಂದು ನಿಮ್ ಹತ್ರ ಇರೋ ನಿಜನ ಹೇಳಿದ್ರೆ ಅದು ನಿಮಗೂ ಗೊತ್ತಾಗುತ್ತೆ, ಕೆಲವು ಜನಗಳಿಗೂ ಗೊತ್ತಾಗುತ್ತಲ್ವಾ, ನಾನು ಆತರ ಅರ್ಥದಲ್ಲಿ ಹೇಳಿದೆ. ಓಕೆ, ತುಂಬಾ ಜನ ಕಾಲ್ ಮಾಡ್ತಾರೆ ಡೈಲಿ, ಸ್ವಲ್ಪ ಬಿಜಿ ಆಗಿರ್ತೀವಿ ಕೆಲಸಗಳಿಂದ, ಕೆಲವು ಕೆಲಸಗಳು ಇರ್ತವೆ, ಬಿಜಿ ಆಗಿರ್ತೀವಿ, ರೆಸ್ಪಾನ್ಸ್ ಮಾಡಕ್ಕಾಗಲ್ಲ. ನನಗೆ ಯಾರೋ ಕಾಲ್ ಮಾಡಿದ್ರು, ನಿಮ್ ಕಡೆಯಿಂದ ಯಾರೋ ಫ್ರೆಂಡಾ ಬ್ರದರಾ? ನಮ್ಮ ಮಾವ ಸರ್ ಅವರು. ನಿಮ್ಮ ಮಾವರ? ಮಾವ ಅವರೇನೆ ಶಿವಸುಬ್ರಹ್ಮಣ್ಯ ಸರ್ಗೆ ಮೊನ್ನೆ ಕಾಲ್ ಮಾಡಿದಿತ್ತು. ಮತ್ತೆ ನನ್ನ ಸಿಸ್ಟರ್ಗೆ ಮೋಸ ಮಾಡಿದ್ದಾರೆ ಅಂತೇನೋ ಅಂದ್ರು ಅವರು. ಅದೇ ನನ್ನ ಅಪ್ಲೈನ್ ಅವ್ರಿಗೂ ಅವ್ರನ್ನ ಅವ್ರ ಸಿಸ್ಟರ್ ಅಂತಾರಲ್ವಾ, ಅವ್ರು ಹಂಗ ಹೇಳಿರ್ತಾರ ಅಷ್ಟೇ. ಅವ್ರ ನಮ್ಮ ಮಾವ ಅವರು ಅವರೇನೆ ಶಿವಸುಬ್ರಹ್ಮಣ್ಯ ಸರ್ಗೆ ಕಾಲ್ ಮಾಡಿ ಮಾತಾಡಿದ್ದು. ಅವ್ರ ಆತರ ಹೇಳಿದಕ್ಕೆ, ಇಲ್ಲ ಬಿಡಿ ಬಿಡಿ ನನ್ ಏನೋ ಅರ್ಜೆಂಟ್ ಆಗಿ ಹೇಳಿ ಕಟ್ ಮಾಡ್ಬಿಟ್ರಂತೆ ಕಾಲ್ನ, ನಾನ್ ಮಾತಾಡ್ಕೊಂತೀನಿ ಬಿಡಿ ಅಂತ ಹೇಳ್ಬಿಟ್ರಂತೆ. ಸರಿ ಸರಿ, ಇದಕ್ಕೆ ಬ್ರೇಕಿಂಗ್ ತಗೊಂಬರೋಣ, ಇದಕ್ಕೆ ಬೆಳಕಿಗೆ ತಗೊಂಬರೋಣ ಆದಷ್ಟು ಬೇಗ. ತಗೊಂಬರೋಣ ಸರ್. ಖಂಡಿತವಾಗ್ಲೂ ನೀವೇನು ಅನ್ಕೊಂಡಿದ್ದೀರಾ ಅಷ್ಟೊಂದು ಹೇಳ ಒಂದ್ ಮಾತು, ನನ್ನ ಎಕ್ಸ್ಪೀರಿಯನ್ಸ್. ಬಿಸಿ ರಕ್ತ ಅವಸರವೇ ಅಪಘಾತಕ್ಕೆ ಕಾರಣ, ಕರೆಕ್ಟಾ? ಆಗಿರೋದು ನಿಮಗೆ ಅನ್ಯಾಯ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ, ತುಂಬಾ ದೊಡ್ಡ ಅನ್ಯಾಯ ಆಗಿದೆ. ಬಟ್ ಈ ಅನ್ಯಾಯಕ್ಕೆ ಇದು ಸೋಷಿಯಲ್ ಮೀಡಿಯಾ ಯುಗ, ಡಿಜಿಟಲ್ ಯುಗ ಇದೆ. ನಿಧಾನವೇ ಮದ್ದು ಅಂತ ಹೇಳಿದ್ದಾರೆ. ಮುದ್ದುವೇ ಮದ್ದು, ಮದ್ದು ನಿಧಾನವೇ ಮುದ್ದು, ಮದ್ದು ಸಾರಿ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳ್ರಪ್ಪ. ನಿಧಾನವೇ ಮುದ್ದು ಅಂತ ಹೇಳ್ತಾರೆ ನೋಡಿ. ಅವಸರ ಮಾಡಕ್ ಬೇಡ, ಅವಸರ ಮಾಡೋದ್ ಬೇಡ. ನಿಮ್ಮ ಪ್ರೊಸೆಸ್ ಎಲ್ಲ ಫುಲ್ಫಿಲ್ ಆಗ್ಲಿ. ಇವಾಗ ಏನು ಕವಿತಾ ಜೊತೆ ಮಾತಾಡ್ಬೇಕು, ಭಾರತೀಯ ಜೊತೆ ಮಾತಾಡ್ಬೇಕು, ಕೊನೆಯಲ್ಲಿ ನಾವು ಶಿವಸುಬ್ರಹ್ಮಣ್ಯ ಜೊತೆ ಮಾತಾಡ್ಬೇಕು, ಇದೆಲ್ಲ ನಾವು ವಿಡಿಯೋ ಮಾಡ್ಕೋಬೇಕು, ಕರೆಕ್ಟ್? ನಾನು ಫುಲ್ ಡೇ ಅಲ್ಲಿ ಬಿಜಿ ಇರ್ತೀನಿ, ಫುಲ್ ಡೇ ಸಿಗೋದಿಲ್ಲ. ನಾಳೆ ನಮ್ಮ ಊರಲ್ಲಿ ಕಾರ್ಯಕ್ರಮ ಇದೆ, 2 ದಿನ ಕಾರ್ಯಕ್ರಮ ಇರುತ್ತೆ, ಅದಕ್ಕೋಸ್ಕರ ನಾನು ಇವತ್ತು ಕಾಲ್ ಮಾಡಿ ಅಂತ ಹೇಳಿದ್ದೆ. ಬೈ ದ ವೇ, ನಾನು ನಾಳೆ ಸಿಗೋದಿಲ್ಲ, ನಾಡಿದ್ದು ಸಿಗೋದಿಲ್ಲ, ನಾಡ್ದು ನೋಡ್ಬೇಕು ವೆನ್ ತರ್ಸಡೆ ಅಂದ್ರೆ ಗುರುವಾರ ಶುಕ್ರವಾರ ನೋಡ್ಬೇಕು. ಬಟ್ ಈ ವಿಡಿಯೋ ಇವತ್ತು ಮಾಡಿರೋ ವಿಡಿಯೋ ನಿಮ್ಗೆ ಅಪ್ಲೋಡ್ ಆಗುತ್ತೆ, ಏನು ಭಯ ಪಡ್ಕೊಳಕ್ ಹೋಗ್ಬೇಡಿ. ಹಾಗೇನಾದ್ರು ಆಸ್ ಎ ಬಲರಾಮ್ ರಾಠೋಡ್ಗೆ ಎಲ್ಲೆಲ್ಲೋ ಕೂತ್ಕೊಂಡವರು ಕಾಲ್ ಮಾಡ್ಬಿಟ್ಟು ಧಮಕಿ ಹಾಕಿದ್ದಾರೆ, ನಮ್ಮ ಕರ್ನಾಟಕದ ಲಾಯರ್ಗಳು ಧಮಕಿ ಹಾಕಿದ್ದಾರೆ, ಪೊಲೀಸರು ಧಮಕಿ ಹಾಕಿದ್ದಾರೆ, ಯಾರಿಗೂ ಹೆದರಿಲ್ಲ, ಎಲ್ಲಿ ಓಡೋಗಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ, ಪ್ರೂಫ್ ಕಮ್ಮಿ ಸಮೇತ ಮಾತಾಡ್ತೀನಿ. ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕಂಪ್ಲೇಂಟ್ ಕೊಡಿ, ಹೋಗೋಣ ಕೋರ್ಟ್ಗೆ, ಡಿಸ್ಕಸ್ ಮಾಡೋಣ. ಅಲ್ಲಿ ಫೋನಲ್ಲಿ ಮಾತಾಡಕ್ಕೆ ತಾಕತ್ತಿಲ್ಲ ಅಂತಂದ್ರೆ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಕೊಡ್ರಿ, ಹೋಗೋಣ ಅಲ್ಲಿ ಡಿಸ್ಕಸ್ ಫೇಸ್ ಟು ಫೇಸ್ ಮಾತಾಡೋಣ ಅಂತ ಅಂದಿದ್ದೀನಿ. ಅದು ಯಾರಿಗೆ ಅಂದಿದ್ದೀನಿ ಅಂತಂದ್ರೆ ಅಡ್ವೊಕೇಟ್ ಅವರಿಗೆ ಅಂದಿದ್ದೀನಿ, ಅಂದ್ರೆ ಹುಬ್ಬಳ್ಳಿ ಅವರು. ಅಂದ್ರೆ ಸಿರ್ಸಲ್ ಬಾವಿ ಶಿವಸುಬ್ರಹ್ಮಣ್ಯ ಇರೋದು ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿಂದಾನೆ ನಮಗೆ ಹಿಂಗೆಲ್ಲ ಆಗಿದ್ದು. ನಿಮ್ ಮನೆಗ್ ನುಗ್ಗು ಹೊಡಿತೀವಿ, ನಿಮ್ ಮನೆಗ್ ಬಂದು ಹೊಡಿತೀನಿ ಅಂತ ಅನ್ನೋರು, ನಿಮ್ ಅಪ್ಪ ಹುಟ್ಟಿದ್ರೆ ನೀನು ನನ್ ಮನೆಗೆ ಅಂದ್ರೆ ನನ್ನ ಮನೆಗ್ ಬರ್ಬೇಡ, ವಿಜಯಪುರ ಸಿಟಿಯಲ್ಲಿ ಇರ್ತೀನಿ, ಅಲ್ಲಿ ಬಾ ಅಂತ ಹೇಳಿದ್ರು. ಇಂಥವೆಲ್ಲ ನಂಗೆ ಧಮಕಿಗಳು ಬಂದಿದ್ದಾವೆ. ಹೆಣ್ಣು ಜೀವ ಬೇಡ, ನಾನ್ ಸಪೋರ್ಟ್ ಮಾಡಕ್ ರೆಡಿ ಇದ್ದೀನಿ, ಅದಕ್ಕೆ ಏನೇನ್ ಬೇಕು ಪ್ರೊಸೆಸ್ ಹೇಳ್ಕೊಡ್ತೀನಿ, ಅದನ್ನ ಮಾಡೋಣ. ಆಫ್ಟರ್ ವಿ ಯಾರೋ ಅಂದ್ರಲ್ಲ ರಿಪೋರ್ಟರ್, ಅವನ ಕಡೆ ನಾನು ಹೇಳ್ತೀನಿ, ಅವಾಗ ಮಾಡ್ರಿ. ಸರಿನಾ? ಬೇಜಾರಾಯ್ತಾ? ಇದೇನು ಅಂತಂದ್ರೆ ಉದ್ದೇಶ ಅದು ಬೇರೆ ವೇ ಥಿಂಕಿಂಗ್ ಹೋಗ್ಬೇಡತ್ತೆ. ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೊಂದು ನಿಮ್ಗೆ?